ಕಾಸರಗೋಡು ಮೂರು ಇದು ಸಹ ಕಾಂಗ್ರೆಸ್ BJP ಎಲ್ಲ ಮಾರ್ಕ್ಸ್ ಮೂರು ಸಹ ಒಂದೇ ಲೆವೆನಲ್ಲಿ ಉಂಟು. ನಮಗೆ BJP ಬರಬೇಕಲ್ಲಿ ಆಸೆ. ಬಿಜೆಪಿಗೆ ಚಾನ್ಸ್ ಉಂಟು ಸರ್ ಅಶ್ವಿನಿ ಅವರಿಗೆ? ಚಾನ್ಸ್ ಉಂಟು, 100% ಚಾನ್ಸ್ ಉಂಟು. ಅವ್ರು ಏನು ಮಾಡಿದ್ದಾರೆ ಅಂತ ಚಾನ್ಸ್ ಅವರಿಗೆ? ಅವರು ಹಾಗೆ ಮಾಡಲಿಕ್ಕೆ ಅವರಿಗೆ ಎರಡು ಬಂದು ಒಂದು ಸ್ವಲ್ಪ ತಿಂಗಳು ಆಗಿದೆ ಅಷ್ಟೇ. ಅವರು ಅಷ್ಟೇನು ಗೊತ್ತಾಗಿಲ್ಲ ನನಗೆ. ನಾವು ಬಂದವಳನ್ನು ಮಾಡುವಂಥ ಸಾಮರ್ಥ್ಯ ಅವತ್ತು ಉಂಟು. ಈಗ UDF ಎಲ್ಲ ಬರ್ತಾ ಇದೆ, ಕಂಟಿನ್ಯೂಸ್ ಕಾಸರಗೋಡಲ್ಲಿ UDF ಬರ್ತಾ ಇದೆ. UDF ಏನು ಡೆವಲಪ್ಮೆಂಟ್ ಮಾಡಿದೆ? ನನಗೆ ಅದರಷ್ಟು ಪೊಲಿಟಿಕ್ಸ್ ವಿಷಯ ನನಗೆ ಅಷ್ಟು ಗೊತ್ತಿಲ್ಲ. ಸರ್, ಇಡೀ ಕೇರಳದಲ್ಲಿ ಪಿನರಾಯಿ ಸರ್ಕಾರವೇ ಮತ್ತೆ ಬರ್ಬೋದಾ? ಅದೇ ಎರಡು ಪಿನರಾಯಿ ಸರ್ಕಾರ ಮತ್ತು ಕಾಂಗ್ರೆಸ್ ಅದೇ ಬರೋದು, ಬೇರೆ ಎಂತ ಬರಲಿಕ್ಕೆ ಉಂಟು. ಚೇಂಜ್ ಆಗಬೇಕಂತ ಹೇಳ್ತೀರಿ? ಚೇಂಜ್ ಆಗಬೇಕಲ್ಲ ಉಂಟು. BJP ಟ್ರಿವೆಂಡ್ರಮಲ್ಲೆಲ್ಲ ಬಂದಿದೆಯಲ್ಲ, ಇಲ್ಲಿ ಸಹ ಬರಬೇಕಲ್ಲ ಆಸೆ ಉಂಟು, ಬರ್ಬೋದು. ಕಾಸರಗೋಡು UDF. BJP ಎಲ್ಲ BJPಗೆ ಚಾನ್ಸ್ ಇಲ್ಲ, ಕಾಸರಗೋಡು UDF. ಯಾಕೆ ಸರ್ UDF ಬರಬೇಕು? UDF ಅಲ್ಲ, ಅದು ಇಲ್ಲದನ್ನಲ್ಲ ನಮ್ಮ ಸೀಟಲ್ಲ, ಕಾಸು ಅದನ್ನು ಯಾರು ವಿನ್ ಆಗ್ಬೋದು? ಕಾಂಗ್ರೆಸ್. BJP ಅವರಿಗೆ ಏನೋ ಚಾನ್ಸ್ ಉಂಟಾ? ಇರ್ಬೋದು. ಇಲ್ಲಿ ಸೆಕೆಂಡ್ ಜಾದರೆ ಕಾಂಗ್ರೆಸ್, ಬೇರೆ ಏನು ಬರಕ್ಕೆ. ಇಡೀ ಕೇರಳದಲ್ಲಿ ಯಾರು ಬರ್ಬೋದು? ಯಾರು ಮುಖ್ಯಮಂತ್ರಿ ಆಗ್ಬೋದು? ಮುಖ್ಯಮಂತ್ರಿ ಬಿಜಯನೇ ಆಗ್ಬೋದು. BJP ಎಲ್ಲ ಪಿನರಾಯಿ ವಿಜಯನ್ ಮತ್ತೆ ಕಾಸರಗೋಡು ಎಲೆಕ್ಷನ್ ಏನಾಗ್ಬೋದು? ಕಾಸರಗೋಡು ಏನು ಹೇಳಲಿಕ್ಕಾಗೋದಿಲ್ಲ, ಎರಡು ಫೈಟ್ ಉಂಟು, UDF ಮತ್ತು NDA. ಯಾರು ಬರ್ಬೋದು ಸರ್ ನಿಮ್ಮ ಒಂದು ಇದು ಪ್ರಕಾರ? ತುಂಬ ವರ್ಷದಿಂದ ನೋಡಿದ್ರೆ ಹಾಗೆ ಚಾನ್ಸ್ ಉಂಟು, ಒಂದು ಸಣ್ಣ ಒಂದು ಚಾನ್ಸು NDAಗೆ ಉಂಟು. ಹೇಗಿದ್ದಾರೆ ಕ್ಯಾಂಡಿಡೇಟ್ NDAದು? ಕ್ಯಾಂಡಿಡೇಟ್ ಒಳ್ಳೆ ಉಂಟು. ಈ ಇಡೀ ಕೇರಳದಲ್ಲಿ ಯಾವುದು ಬರ್ಬೋದು ಸರ್? ಕೇರಳ LDFಗೆ ಚಾನ್ಸ್ ಕಾಣ್ತದೆ. NDAಗೆ ಚಾನ್ಸ್ ಉಂಟಲ್ಲ. ಈಗ ಒಂದು 3 ಇದರಲ್ಲಿ ಈಗ ಒಂದು ಫೈಟ್ ಆಗಿ ಬರ್ತದೆ. ಎಲ್ಲಿ ಒಟ್ಟು? ಕುಂಬ್ಳೆ. ಯಾರಿಗೆ ಹಾಕ್ತೀರಾ ಅಂತ ಕೇಳೋದಿಲ್ಲ, ಯಾರು ಬರ್ತಾರೆ? ಪಿನರಾಯಿ. ಪಿನರಾಯಿ ಬರುವುದಿಲ್ಲ ಅಂತ ಹೇಳ್ತಾರೆ. ಪಿನರಾಯಿ ಅದಾ? ಯಾರಿಗೆ? ನಾನು ಗೊತ್ತಿಲ್ಲ. ಓಟಿಲ್ವಾ? ಕಲೆಕ್ಟರ್ ಮೈನಾಜೆ ಬರ್ತದೆ, ಕಲೆಕ್ಟರ್ ಮೈನಾಜೆ ಬರ್ತದೆ, ಬೇರೆ ಯಾರು ಬರೋದಿಲ್ಲ ಇಲ್ಲಿ. ಸಿಟ್ಟಿಂಗ್ ಸಿಟ್ಟಲ್ಲ ಅವರ UDF. ಇಡೀ ಕೇರಳ ಯಾರು ಬರ್ಬೋದು? ಇಡೀ ಕೇರಳ UDF ಬರ್ತದೆ. ಪಿನರಾಯಿ ಇದ್ದಾರೆ. ಪಿನರಾಯಿ ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಇದೆ ಕರೆಂಟ್ ಬಿಲ್ ಜಾಸ್ತಿ ಆಗೋದು, ಟ್ಯಾಕ್ಸ್ ಜಾಸ್ತಿ ಆಗೋದು, ಎಲ್ಲ ಜಾಸ್ತಿ ಆಗೋದು. ಬರ್ದದ ನಾರ್ತನ ಜಾಸ್ತಿ ಆಗೋದು ಎಲ್ಲ ದುಡ್ಡು. ಇಲ್ಲಿ ಫುಲ್ ಪ್ರಯೋಜನ, ಇಲ್ಲಿ ಯಾರು ಬಿಸ್ನೆಸ್ ಇಲ್ಲ, ಕೆಲಸ ಇಲ್ಲ. ಕಾಸರಗೋಡು ಹೇಳಲಿಕ್ಕೇನು ಆಗೋದಿಲ್ಲ, ಎಲ್ಲ ಒಳ್ಳೆ ಫೈಟ್ ಉಂಟು. ಈಗ ಇದು UDF ಮತ್ತು BJP ಮತ್ತು LDF ಎಲ್ಲ ಮೂರು ಪಾರ್ಟಿಗಳು ಸೇರಿ ಈಕ್ವಲ್ ಆಗಿ ಇರ್ತದೆ. ಅದರಲ್ಲಿ ಚಾನ್ಸಸ್ಸು ಎಲ್ಲ ಇದು ಜನಗಳು ಹೇಗೆ ಮಾಡ್ತಾರೆ ಆ ರೀತಿಯಲ್ಲಿ ಇರ್ಬೋದು, ಅಷ್ಟೇ ಹೇಳಲಿಕ್ಕೆ ಆಗ್ಬೋದು. ಇಡೀ ಕೇರಳದಲ್ಲಿ ಏನಾಗ್ಬೋದು? ಇಡೀ ಕೇರಳದಲ್ಲಿ ಈಗ ಅದು ಸಹ ಹಾಗೆ ಈಗ ಹೇಳಲಿಕ್ಕೆ ಆಗುವಂಥ ಈ ಸ್ಥಿತಿಯಲ್ಲಿ ಇರೋದು. ಅದು ಅಷ್ಟು ಫೈಟ್ ಇದೆ. ಈಗ LDF ಬರಲಿಕ್ಕೆ ಮೋಸ್ಟ್ಲಿ ಚಾನ್ಸಸ್ಸು, ಇದು UDF ಅದು ಫೈಟ್ ಇರ್ತದೆ. BJPಗೆ ಸ್ವಲ್ಪ ಸೀಟ್ ಸಿಗ್ಬೋದು ಅಂತ ಒಂದು ಇದುಂಟು ಅಷ್ಟೇ. ಎಸ್, ನೋಡಿದ್ರಲ್ಲ, ಇದು ಕೇರಳದ ಕಾಸರಗೋಡಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನಂದರೆ, ತ್ರಿಕೋನ ಸ್ಪರ್ಧೆಗೆ ಏರ್ಪಟ್ಟಿರುವಂತಹ ಕಾಸರಗೋಡು ವಿಧಾನಸಭಾ ಕ್ಷೇತ್ರ ಏನಿದೆ, ಇಲ್ಲಿ NDA ಅಭ್ಯರ್ಥಿ ಅಶ್ವಿನಿ ಈ ಬಾರಿ ಒಂದು ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಅದರ ಜೊತೆಗೆ UDF ಸಹಜವಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಮುಸ್ಲಿಂ ಲೀಗ್ನ ನೇತೃತ್ವದಲ್ಲಿ UDF ಇಲ್ಲಿ ಗೆದ್ಕೊಳ್ತಾ ಬರ್ತಾ ಇದೆ. ಮಲಬಾರ್ ಪ್ರಾಂತ್ಯದಲ್ಲಿ UDFನ ಪ್ರಾಬಲ್ಯದಲ್ಲಿ ಮುಸ್ಲಿಂ ಲೀಗ್ನ ಪ್ರಾಬಲ್ಯ ಬಹಳ ದೊಡ್ಡ ಮಟ್ಟದಲ್ಲೇ ಇರುವಂಥದ್ದು. ಅದರ ಜೊತೆಗೆ LDF ರಾಜ್ಯದಲ್ಲಿ LDFನ ಸರ್ಕಾರ ಇದ್ದರೂ ಕೂಡ ಈ ಭಾಗದಲ್ಲಿ ಕಾಸರಗೋಡಿನಲ್ಲಿ LDFಗೆ ಸ್ವಲ್ಪ ಅದರ ಶಕ್ತಿ ಕ್ಷೀಣಿಸಿದೆ. ಆದರೆ ಈ ಬಾರಿ 2 ವರ್ಷಗಳ 2 ಟರ್ಮ್ನ ಆಡಳಿತ ಇದೆ. ಆಡಳಿತ ವಿರೋಧಿ ಅಲೆ ಅವರಿಗೆ ಪರಿಣಾಮ ಬೀರುತ್ತಾ ಅಥವಾ ಆಡಳಿತದ ಪರವಾದ ಅಲೆ ಅವರಿಗೆ ಒಂದು ಇಂಪ್ಯಾಕ್ಟ್ ಅನ್ನು ಕೊಡುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಒಟ್ಟು ಇದು ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡಿಗ ವೋಟರ್ಸ್ ಮತ್ತು ಇಲ್ಲಿನ ಸ್ಥಳೀಯ ಮತದಾರರು ಹೇಳ್ತಾ ಇರುವಂತಹದ್ದು. ಏನೇ ಆಗಲಿ, ಮುಂದೆ ಚುನಾವಣೆ ನಡೆಯುತ್ತೆ. ಚುನಾವಣೆಯ ಅಂತರ ಮುಂದಿನ ಮೇ ತಿಂಗಳಲ್ಲಿ ಇದೆಲ್ಲದರ ಭವಿಷ್ಯ ಕೂಡ ನಿರ್ಧಾರ ಆಗ್ಲಿಕ್ಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾಸರಗೋಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.